ಓಂ ಶಾಂತಿ. ಬಾಪ್ದಾದ ಮಧುಬನ್ ಮುರಳಿ 3/1/2026. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಮಧುರ ಮಕ್ಕಳೇ, ಹೆಜ್ಜೆಯಲ್ಲಿ ಶ್ರೀಮತದಂತೆ ನಡೆಯುತ್ತಾ ಇರಿ. ಇದು ಬ್ರಹ್ಮರವರ ಮತವೇ ಅಥವಾ ಶಿವ ತಂದೆಯದೇ ಎಂಬುದರಲ್ಲಿ ತಬ್ಬಿಬ್ಬಾಗಬೇಡಿ. ಬಾಬಾ ಏನು ಹೇಳ್ತಾ ಇದ್ದಾರೆ, ಶ್ರೀಮತದಂತೆ ನಡೀರಿ. ಅಂದರೆ ಶ್ರೀಮತದಂತೆ ನಡೆದಷ್ಟು ಆತ್ಮದಲ್ಲಿ ಶಕ್ತಿ ಹೆಚ್ಚಾಗ್ತದೆ. ಶಕ್ತಿ ತುಂಬಿದಂತೆಲ್ಲ ಅಲ್ಲಿ ಬಾಬಾಂದು ಏಕರಸದ ನೆನಪಿರುತ್ತೆ. ಆಗ ಶ್ರೇಷ್ಠ ಪದವಿ ಪಡೆಯೋಕ್ಕಾಗ್ತದೆ. ಅದಕ್ಕೆ ಬಾಬಾ ಏನಂತಾರೆ, ಶ್ರೀಮತದಂತೆ ನಡೀತಾ ಇರ್ರಿ ಮಕ್ಕಳೇ ಅಂತ ಹೇಳ್ತಾರೆ. ಪ್ರಶ್ನೆ: ಒಳ್ಳೆಯ ಬುದ್ಧಿ ಇರುವ ಮಕ್ಕಳು ಯಾವ ಗುಹ್ಯ ಮಾತನ್ನು ಸಹಜವಾಗಿ ಅರಿತುಕೊಳ್ಳುತ್ತಾರೆ? ಉತ್ತರ: ಬ್ರಹ್ಮ ತಂದೆ ತಿಳಿಸುತ್ತಿದ್ದಾರೆಯೇ ಅಥವಾ ಶಿವ ತಂದೆ ತಿಳಿಸುತ್ತಿದ್ದಾರೆ ಎಂಬ ಮಾತನ್ನು ಒಳ್ಳೆಯ ಬುದ್ಧಿ ಇರುವ ಮಕ್ಕಳು ಸಹಜವಾಗಿಯೇ ತಿಳಿದುಕೊಳ್ಳುವರು. ಕೆಲವರಂತೂ ಇದರಲ್ಲಿಯೇ ತಬ್ಬಿಬ್ಬಾಗುತ್ತಾರೆ. ತಂದೆ ತಿಳಿಸುತ್ತಾರೆ, ಮಕ್ಕಳೇ, ಬಾಪ್ದಾದ ಇಬ್ಬರು ಒಟ್ಟಿಗೆ ಇದ್ದೇವೆ. ಇದರಲ್ಲಿ ನೀವು ತಬ್ಬಿಬ್ಬಾಗಬೇಡಿ. ಶ್ರೀಮತವೆಂದು ತಿಳಿದು ನಡೆಯಿರಿ. ಬ್ರಹ್ಮನ ಮತಕ್ಕೂ ಸಹ ಶಿವ ತಂದೆಯು ಜವಾಬ್ದಾರನಾಗಿದ್ದಾರೆ. ಅಂದರೆ ಬಾಬಾ ಏನು ಹೇಳ್ತಾರೆ, ಬ್ರಹ್ಮ ತಂದೆ ಹೇಳಿದ್ರು ಆ ಮಾತನ್ನು ನಾನು ನಡೆಸ್ಕೊಡ್ತೀನಿ, ನೀವು ಗೊಂದಲದಲ್ಲಿ ಬರಬೇಡ್ರಿ ಅಂತ ಹೇಳ್ತಾರೆ ಬಾಬಾ. ಓಂ ಶಾಂತಿ. ಆತ್ಮಿಕ ತಂದೆಯು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ, ನೀವು ತಿಳಿದುಕೊಂಡಿದ್ದೀರಿ, ನಾವು ಬ್ರಾಹ್ಮಣರೇ ಆತ್ಮಿಕ ತಂದೆಯನ್ನು ಅರಿತಿದ್ದೇವೆ. ಪ್ರಪಂಚದಲ್ಲಿ ಯಾವುದೇ ಮನುಷ್ಯ ಮಾತ್ರರು ಆತ್ಮಿಕ ತಂದೆ ಯಾರನ್ನು ಗಾಡ್ ಫಾದರ್ ಅಥವಾ ಪರಮಪಿತ ಪರಮಾತ್ಮನೆಂದು ಹೇಳುತ್ತಾರೆಯೋ ಅವರನ್ನೇ ಅರಿತುಕೊಂಡಿಲ್ಲ. ಯಾವಾಗ ಆ ಆತ್ಮಿಕ ತಂದೆ ಬರುವರೋ ಆಗಲೇ ಆತ್ಮಿಕ ಮಕ್ಕಳಿಗೆ ಪರಿಚಯ ಕೊಡುವರು. ಈ ಜ್ಞಾನವು ಸೃಷ್ಟಿಯ ಆದಿಯಲ್ಲಾಗಲಿ ಅಂತ್ಯದಲ್ಲಾಗಲಿ ಇರುವುದಿಲ್ಲ. ಈಗಲೇ ನಿಮಗೆ ಈ ಜ್ಞಾನವು ಸಿಗುತ್ತಿದೆ. ಇದು ಸೃಷ್ಟಿಯ ಅಂತ್ಯ ಮತ್ತು ಆದಿಯ ಸಂಗಮಯುಗ ಆಗಿದೆ. ಈ ಸಂಗಮಯುಗವನ್ನು ತಿಳಿದುಕೊಂಡಿಲ್ಲ. ಅಂದಮೇಲೆ ಈ ತಂದೆಯನ್ನು ಹೇಗೆ ತಿಳಿದುಕೊಳ್ಳುವರು? ಏ ಪತಿತ ಪಾವನ, ಬನ್ನಿ ಬಂದು ಪಾವನ ಮಾಡಿ ಎಂದು ಹೇಳುತ್ತಾರೆ. ಆದರೆ ಆ ಪತಿತ ಪಾವನನು ಯಾರು ಮತ್ತು ಯಾವಾಗ ಬರುತ್ತಾರೆ ಎಂಬುದನ್ನೇ ತಿಳಿದುಕೊಂಡಿಲ್ಲ. ತಂದೆ ತಿಳಿಸುತ್ತಾರೆ, ನಾನು ಯಾರಾಗಿದ್ದೇನೆ, ಹೇಗಿದ್ದೇನೆಯೋ ಅದೇ ರೀತಿ ಯಾರೂ ನನ್ನನ್ನು ಅರಿತುಕೊಂಡಿಲ್ಲ. ಯಾವಾಗ ನಾನೇ ಬಂದು ನನ್ನ ಪರಿಚಯ ಕೊಡುವೆನೋ ಆಗಲೇ ನನ್ನನ್ನು ಅರಿತುಕೊಳ್ಳುವರು. ಬಾಬಾ ಏನಂದ್ರು, ಯಾರಾಗಿದ್ದೇನೆ, ಹೇಗಿದ್ದೇನೆ ಯಾರೂ ಅರಿತುಕೊಂಡಿಲ್ಲ ಅಂದ್ರೇನು? ಪರಮಾತ್ಮ ಎಲ್ಲ ಕಡೆ ಇದ್ದಾನೆ, ಪ್ರಾಣಿಗಳಲ್ಲೂ ಇದ್ದಾನೆ, ಆತ್ಮನೇ ಪರಮಾತ್ಮ. ಈ ಥರ ಯಾರಿಗೇನು ತಿಳಿತೋ ಅದನ್ನು ಹೇಳಿಬಿಟ್ರು. ಆದರೆ ನಿರಾಕಾರ ಪರಮಾತ್ಮ ಪರಂಧಾಮ ನಿವಾಸಿ ಅನ್ನೋ ಸತ್ಯಜ್ಞಾನ ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ತಾರೆ ಬಾಬಾ. ನಾನು ತನ್ನ ಮತ್ತು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಪರಿಚಯವನ್ನು ಸಂಗಮಯುಗದಲ್ಲಿ ಒಂದೇ ಬಾರಿ ಬಂದು ಕೊಡುತ್ತೇನೆ. ಕಲ್ಪದ ನಂತರ ಪುನಃ ಬರುತ್ತೇನೆ. ನಿಮಗೆ ಏನನ್ನು ತಿಳಿಸುತ್ತೇನೆಯೋ ಅದು ಮತ್ತೆ ಪ್ರಾಯಲೋಪವಾಗಿ ಬಿಡುತ್ತದೆ. ಸತ್ಯಯುಗದಿಂದ ಹಿಡಿದು ಕಲಿಯುಗದ ಅಂತ್ಯದವರೆಗೆ ಯಾವುದೇ ಮನುಷ್ಯ ಮಾತ್ರರು ಪರಮಪಿತ ಪರಮಾತ್ಮನಾದ ನನ್ನನ್ನು ಅರಿತುಕೊಂಡಿಲ್ಲ. ಬ್ರಹ್ಮ ವಿಷ್ಣು ಶಂಕರರನ್ನಾಗಲಿ ತಿಳಿದುಕೊಂಡಿಲ್ಲ. ನನ್ನನ್ನು ಮನುಷ್ಯರೇ ಕರೆಯುತ್ತಾರೆ, ಬ್ರಹ್ಮ ವಿಷ್ಣು ಶಂಕರರು ಕರೆಯುವುದಿಲ್ಲ. ಮನುಷ್ಯರು ದುಃಖಿಯಾದಾಗಲೇ ಕರೆಯುತ್ತಾರೆ. ಸೂಕ್ಷ್ಮತನದ ಮಾತೇ ಇಲ್ಲ. ಆತ್ಮಿಕ ತಂದೆಯು ಬಂದು ತನ್ನ ಆತ್ಮಿಕ ಮಕ್ಕಳು ಅರ್ಥಾತ್ ಆತ್ಮಗಳಿಗೆ ಕುಳಿತು ತಿಳಿಸಿಕೊಡುತ್ತಾರೆ. ಅಂದ ಮೇಲೆ ಈ ಆತ್ಮಿಕ ತಂದೆಯ ಹೆಸರೇನು? ಅವರಿಗೆ ಬಾಬಾ ಎಂದು ಹೇಳಲಾಗುತ್ತದೆ. ಅಂದ ಮೇಲೆ ಅವಶ್ಯವಾಗಿ ಏನಾದರೂ ಹೆಸರಿರಬೇಕಲ್ಲವೇ? ಅವರ ಸತ್ಯವಾದ ಹೆಸರಿನ ಗಾಯನವಿದೆ, ಸದಾಶಿವ. ಇದು ಪ್ರಸಿದ್ಧವಾಗಿದೆ. ಆದರೆ ಮನುಷ್ಯರು ಅನೇಕ ಹೆಸರುಗಳನ್ನು ಇಟ್ಟುಬಿಟ್ಟಿದ್ದಾರೆ. ಭಕ್ತಿ ಮಾರ್ಗದಲ್ಲಿ ತನ್ನದೇ ಬುದ್ಧಿಯಿಂದ ಈ ಲಿಂಗ ರೂಪವನ್ನು ಮಾಡಿಬಿಟ್ಟಿದ್ದಾರೆ. ಆದರೂ ಸಹ ಹೆಸರು ಶಿವನೆಂದೇ ಇದೆ. ತಂದೆ ತಿಳಿಸುತ್ತಾರೆ, ನಾನು ಒಂದು ಬಾರಿ ಬರುತ್ತೇನೆ, ಬಂದು ಮುಕ್ತಿ ಜೀವನ್ಮುಕ್ತಿಯ ಆಸ್ತಿಯನ್ನು ಕೊಡುತ್ತೇನೆ. ಮನುಷ್ಯರು ಬಲೆ ಮುಕ್ತಿಧಾಮ ನಿರ್ವಾಣಧಾಮವೆಂದು ಹೆಸರು ತೆಗೆದುಕೊಳ್ಳುತ್ತಾರೆ, ಆದರೆ ಅರಿತುಕೊಂಡಿಲ್ಲ. ತಂದೆಯನ್ನಾಗಲಿ ದೇವತೆಯನ್ನಾಗಲಿ ಅರಿತಿಲ್ಲ. ತಂದೆಯು ಭಾರತದಲ್ಲಿ ಬಂದು ಹೇಗೆ ರಾಜಧಾನಿಯನ್ನು ಸ್ಥಾಪನೆ ಮಾಡಿದರೆಂದು ಯಾರಿಗೂ ತಿಳಿದಿಲ್ಲ. ಪರಮಪಿತ ಪರಮಾತ್ಮನು ಹೇಗೆ ಬಂದು ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡುತ್ತಾರೆಂಬುದು ಶಾಸ್ತ್ರಗಳಲ್ಲಿಯೂ ಇಲ್ಲ. ಸತ್ಯಯುಗದಲ್ಲಿ ದೇವತೆಗಳಿಗೆ ಜ್ಞಾನವಿತ್ತು, ಅದು ಪ್ರಾಯಲೋಪವಾಯಿತು ಎಂದಲ್ಲ. ಒಂದು ವೇಳೆ ದೇವತೆಗಳಲ್ಲಿ ಈ ಜ್ಞಾನವು ಇದ್ದಿದ್ದೇ ಆದರೆ ಅದು ನಡೆದು ಬರುತ್ತಿತ್ತು.
ಇಸ್ಲಾಮಿ, ಬೌದ್ಧಿ ಮೊದಲಾದ ಯಾರೆಲ್ಲರೂ ಇದ್ದಾರೆಯೋ ಅವರ ಜ್ಞಾನವು ನಡೆದು ಬರುತ್ತಿದೆ. ಈ ಜ್ಞಾನವು ಪ್ರಾಯಲೋಪವಾಗಿ ಬಿಡುತ್ತದೆ ಎಂಬುದು ಎಲ್ಲರಿಗೂ ಗೊತ್ತಿದೆ. ಅಂದ್ರೇನು? ಈಗ ಬಾಬಾ ಬಂದು ನಮಗೆ ಜ್ಞಾನ ಕೊಡ್ತಾ ಇದ್ದಾರಲ್ಲ, ನಾಳೆ ವಿನಾಶದಾಗ ಎಲ್ಲ ಈ ಬುಕ್ಸು ಎಲ್ಲವುದು ಏನಾಗ್ಬಿಡ್ತದೆ, ನೀರನ್ನ ಕೊಚ್ಕೊಂಡು ಹೋಗ್ಬಿಡ್ತದೆ. ಆದರೆ ಅವ್ರು ಕೊಟ್ಟಿರೋ ಜ್ಞಾನ ಎಲ್ಲಿ ಕೂಡ್ತತೆ? ನಮ್ಮ ಆತ್ಮದಲ್ಲಿ ಕೂಡ್ತತೆ. ಬಾಬಾ ಏನು ಹೇಳ್ತಾ ಇದ್ದಾರೆ, ನಾನು ಯಾವಾಗ ಬರುತ್ತೇನೆಯೋ ಆಗ ಆತ್ಮರು ಪತಿತರಾಗಿ ರಾಜ್ಯವನ್ನು ಕಳೆದುಕೊಂಡು ಕುಳಿತಿದ್ದಾರೆ. ಅವರನ್ನೇ ಬಂದು ಮತ್ತೆ ಪಾವನರನ್ನಾಗಿ ಮಾಡುತ್ತೇನೆ. ಭಾರತದಲ್ಲಿ ರಾಜ್ಯವಿತ್ತು, ಮತ್ತೆ ಅದು ಹೇಗೆ ಕಳೆದುಕೊಂಡರು ಎಂಬುದನ್ನು ಯಾರೂ ತಿಳಿದುಕೊಂಡಿಲ್ಲ. ಆದ್ದರಿಂದ ತಂದೆ ತಿಳಿಸುತ್ತಾರೆ, ಮಕ್ಕಳದು ಎಷ್ಟೊಂದು ತುಚ್ಛ ಬುದ್ಧಿಯಾಗಿಬಿಟ್ಟಿದೆ. ನಾನು ಮಕ್ಕಳಿಗೆ ಈ ಜ್ಞಾನವನ್ನು ನೀಡಿ ಪ್ರಾರಬ್ಧವನ್ನು ಕೊಡುತ್ತೇನೆ. ನಂತರ ಎಲ್ಲರೂ ಮರೆತು ಹೋಗುತ್ತಾರೆ. ತಂದೆಯು ಹೇಗೆ ಬಂದರು, ಹೇಗೆ ಮಕ್ಕಳಿಗೆ ಶಿಕ್ಷಣ ಕೊಟ್ಟರು ಎಲ್ಲವನ್ನೂ ಮರೆತು ಬಿಡುತ್ತಾರೆ. ಇದು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ. ಮಕ್ಕಳಿಗೆ ವಿಚಾರ ಸಾಗರ ಮಂಥನ ಮಾಡುವ ಬಹಳ ವಿಶಾಲ ಬುದ್ಧಿಯೂ ಬೇಕು. ತಂದೆಯು ತಿಳಿಸುತ್ತಾರೆ, ಯಾವ ಶಾಸ್ತ್ರ ಇತ್ಯಾದಿಗಳನ್ನು ನೀವು ಓದುತ್ತಾ ಬಂದಿದ್ದೀರೋ ಇವು ಸತ್ಯ ತ್ರೇತಾಯುಗದಲ್ಲಿ ಓದುತ್ತಿರಲಿಲ್ಲ, ಅಲ್ಲಿ ಇರಲೇ ಇಲ್ಲ. ನೀವು ಈ ಜ್ಞಾನವನ್ನು ಮರೆತು ಹೋಗುತ್ತೀರಿ. ಮತ್ತು ಗೀತೆ ಇತ್ಯಾದಿ ಶಾಸ್ತ್ರಗಳೆಲ್ಲವೂ ಎಲ್ಲಿಂದ ಬಂದವು? ಯಾರು ಈ ಗೀತೆಯನ್ನು ಕೇಳಿ ಈ ಪದವಿಯನ್ನು ಪಡೆದರೋ ಅವರಿಗೆ ಇದು ಗೊತ್ತಿಲ್ಲ. ಅಂದ ಮೇಲೆ ಮತ್ಯಾರು ಹೇಗೆ ತಿಳಿದುಕೊಳ್ಳುವರು? ನಾವು ಹೇಗೆ ಮನುಷ್ಯರಿಂದ ದೇವತೆಗಳಾದೆವು ಎಂಬುದನ್ನು ದೇವತೆಗಳು ಸಹ ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಆ ಪುರುಷಾರ್ಥದ ಪಾತ್ರವೇ ನಿಂತು ಹೋಯಿತು. ನಿಮ್ಮ ಪ್ರಾರಬ್ಧವು ಆರಂಭವಾಯಿತು. ಅಂದ ಮೇಲೆ ಅಲ್ಲಿ ಈ ಜ್ಞಾನವಿರಲು ಹೇಗೆ ಸಾಧ್ಯ? ಈ ಜ್ಞಾನವು ನಿಮಗೆ ಕಲ್ಪದ ಮೊದಲಿನ ತರಹ ಪುನಃ ನಿಮಗೆ ಸಿಗುತ್ತಿದೆ. ನಿಮಗೆ ರಾಜಯೋಗವನ್ನು ಕಲಿಸಿ ಪ್ರಾರಬ್ಧವನ್ನು ಕೊಡಲಾಗುತ್ತದೆ. ಅಲ್ಲಂತೂ ದುರ್ಗತಿ ಇರುವುದೇ ಇಲ್ಲ ಸತ್ಯಯುಗದಲ್ಲಿ. ಆದ್ದರಿಂದ ಅಲ್ಲಿ ಜ್ಞಾನದ ಮಾತು ಬರುವುದಿಲ್ಲ. ಬಾಬಾ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಈ ಶಾಸ್ತ್ರ ಇವೆಲ್ಲ ಯಾವಾಗ ಬಂದವು? ದ್ವಾಪರ್ಲಿಂದ ಬಂದವು. ಸತ್ಯಯುಗದಲ್ಲಿ ಜ್ಞಾನ ಶಾಸ್ತ್ರಗಳು ಯಾವುದೂ ಇರಲ್ಲ. ಯಾಕೆ ಅಂದರೆ ಅಲ್ಲಿ ಸುಖವಾಗಿರ್ತಾರೆ. ದ್ವಾಪರ್ಲಿಂದ ಯಾವಾಗ ಕಷ್ಟ ಬರ್ತದೋ ಆವಾಗ ಮತ್ತೆ ತಪಸ್ಸು ಮಾಡಿದರು, ಶಾಸ್ತ್ರಗಳು ಬರೆಯೋಕ್ಕೆ ಶುರು ಮಾಡಿದರು. ಆದರೆ ಸತ್ಯಯುಗ ತ್ರೇತಾಯುಗದಲ್ಲಿ ಸುಖ ಇರೋದ್ರಿಂದ ಅಲ್ಲಿ ಯಾವುದರ ಅವಶ್ಯಕತೆ ಇಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಭಾರತವಾಸಿಗಳೇ ಸದ್ಗತಿಯನ್ನು ಪಡೆಯುತ್ತಾರೆ. ಸ್ವರ್ಗದ ರಚಯಿತನು ಸ್ವರ್ಗವನ್ನು ರಚಿಸಿದ್ದರು ಎಂದು ತಿಳಿಯುತ್ತಾರೆ. ಆದರೆ ಯಾವಾಗ ರಚಿಸಿದರು ಎಂಬುದೇನೂ ಗೊತ್ತಿಲ್ಲ. ಶಾಸ್ತ್ರಗಳಲ್ಲಿ ಲಕ್ಷಾಂತರ ವರ್ಷಗಳೆಂದು ಬರೆದು ಬಿಟ್ಟಿದ್ದಾರೆ. ತಂದೆ ತಿಳಿಸುತ್ತಾರೆ, ಮಕ್ಕಳೇ, ನಾನು ಪುನಃ ಜ್ಞಾನವನ್ನು ಕೊಡುತ್ತೇನೆ. ಮತ್ತೆ ಈ ಜ್ಞಾನವು ಸಮಾಪ್ತಿಯಾಗುತ್ತದೆ, ಭಕ್ತಿಯು ಪ್ರಾರಂಭವಾಗುತ್ತದೆ. ಅರ್ಧ ಕಲ್ಪ ಜ್ಞಾನ, ಅರ್ಧ ಕಲ್ಪ ಭಕ್ತಿಯಾಗಿದೆ. ಇದನ್ನು ಸಹ ಯಾರೂ ತಿಳಿದುಕೊಂಡಿಲ್ಲ. ಸತ್ಯಯುಗದ ಆಯುಷು ಲಕ್ಷಾಂತರ ವರ್ಷಗಳೆಂದು ಹೇಳಿದ್ದಾರೆ. ಅಂದ ಮೇಲೆ ಹೇಗೆ ಅರ್ಥವಾಗಬೇಕು? 5,000 ವರ್ಷಗಳ ಮಾತನ್ನು ಸಹ ಮರೆತು ಹೋಗಿದ್ದಾರೆ. ಅಂದ ಮೇಲೆ ಲಕ್ಷಾಂತರ ವರ್ಷಗಳ ಮಾತನ್ನು ಹೇಗೆ ತಿಳಿದುಕೊಳ್ಳಲು ಸಾಧ್ಯ? ಏನನ್ನೂ ತಿಳಿದುಕೊಂಡಿಲ್ಲ. ತಂದೆ ಎಷ್ಟು ಸಹಜವಾಗಿ ತಿಳಿಸುತ್ತಾರೆ. ಕಲ್ಪದ ಆಯುಷ್ಯು 5,000 ವರ್ಷಗಳಾಗಿವೆ. 4 ಯುಗಗಳ ಅವಧಿಯು ಸಮಾನಾಗಿ 1250 ವರ್ಷಗಳಾಗಿವೆ. ಬ್ರಾಹ್ಮಣರದು ಇದು ಅಧಿಕ ಯುಗವಾಗಿದೆ. ಆ 4 ಯುಗಗಳಿಗಿಂತ ಬಹಳ ಚಿಕ್ಕದಾದ ಯುಗವಾಗಿದೆ. ಅಂದಾಗ ತಂದೆಯು ಭಿನ್ನ ಭಿನ್ನ ರೂಪದಿಂದ ಹೊಸ ಹೊಸ ಮಾತುಗಳನ್ನು ಮಕ್ಕಳಿಗೆ ಸಹಜವಾಗಿ ತಿಳಿಸುತ್ತಿರುತ್ತಾರೆ. ನೀವೇ ಧಾರಣೆ ಮಾಡಿಕೊಳ್ಳಬೇಕಾಗಿದೆ. ನೀವೇ ಪರಿಶ್ರಮ ಪಡಬೇಕಾಗಿದೆ. ಡ್ರಾಮಾನುಸಾರ ಏನನ್ನು ತಿಳಿಸುತ್ತಾ ಬಂದಿದ್ದೇನೆಯೋ ಆ ಪಾತ್ರವು ನಡೆಯುತ್ತಾ ಬರುತ್ತದೆ. ಏನನ್ನು ತಿಳಿಸಬೇಕಿತ್ತೋ ಅದನ್ನು ಹಿಂದೆ ತಿಳಿಸುತ್ತೇನೆ. ಸಮಯಕ್ಕನುಸಾರವಾಗಿ ಅದು ಇಮರ್ಜ್ ಆಗುತ್ತಾ ಇರುತ್ತದೆ. ನೀವು ಕೇಳುತ್ತಾ ಹೋಗುತ್ತೀರಿ. ನೀವೇ ಧಾರಣೆ ಮಾಡಬೇಕು ಮತ್ತು ಮಾಡಿಸಬೇಕಾಗಿದೆ. ನಾನಂತೂ ಧಾರಣೆ ಮಾಡಬೇಕಾಗಿಲ್ಲ. ನಿಮಗೆ ತಿಳಿಸುತ್ತೇನೆ, ಧಾರಣೆ ಮಾಡಿಸುತ್ತೇನೆ. ನನ್ನ ಆತ್ಮನಲ್ಲಿ ಪತಿತರನ್ನು ಪಾವನ ಮಾಡುವ ಪಾತ್ರವಿದೆ. ಕಲ್ಪದ ಹಿಂದೆ ಏನನ್ನು ತಿಳಿಸಿದ್ದೇನೋ ಅದೇ ಹೊರಬರುತ್ತಿರುತ್ತದೆ. ಏನನ್ನು ತಿಳಿಸಬೇಕೆಂದು ನಾನು ಮೊದಲೇ ವಿಚಾರ ಮಾಡುವುದಿಲ್ಲ. ಭಲೆ ಈ ಬ್ರಹ್ಮನ ಆತ್ಮವು ವಿಚಾರ ಸಾಗರ ಮಂಥನ ಮಾಡುತ್ತದೆ. ಇವರು ವಿಚಾರ ಸಾಗರ ಮಂಥನ ಮಾಡಿ ತಿಳಿಸುತ್ತಾರೆಯೇ ಅಥವಾ ತಂದೆಯೇ ತಿಳಿಸುತ್ತಾರೆಯೇ? ಇವು ಬಹಳ ಗುಹ್ಯ ಮಾತುಗಳಾಗಿವೆ. ಇದರಲ್ಲಿ ಬಹಳ ಒಳ್ಳೆಯ ಬುದ್ಧಿಯೂ ಬೇಕು.
ಯಾರು ಸರ್ವಿಸ್ನಲ್ಲಿ ತತ್ಪರರಾಗಿರುವರೋ ಅವರಿಗೆ ವಿಚಾರ ಸಾಗರ ಮಂಥನ ನಡೆಯುತ್ತಿರುವುದು. ಬಾಬಾ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ವಾಸ್ತವದಲ್ಲಿ ಕನ್ಯೆಯರು ಬಂಧನ ಮುಕ್ತರಾಗಿರುತ್ತಾರೆ. ಅವರು ಈ ಆತ್ಮಿಕ ವಿದ್ಯೆಯಲ್ಲಿ ತೊಡಗಬೇಕಾಗಿದೆ. ಬಂಧನವಂತೂ ಯಾವುದೂ ಇಲ್ಲ. ಕುಮಾರಿಯರು ಬಹಳ ಚೆನ್ನಾಗಿ ಅನ್ಯರನ್ನು ಮೇಲೆತ್ತಬಹುದು. ಅವರಿಗೆ ಇರುವುದೇ ಓದಿಸುವುದು ಮತ್ತು ಓದುವುದು. ಕುಮಾರಿಯರು ಸಂಭಾಲನೆ ಮಾಡಬೇಕೆಂಬ ಅವಶ್ಯಕತೆ ಇಲ್ಲ. ಕುಮಾರಿಯು ಒಂದು ವೇಳೆ ಬಹಳ ಚೆನ್ನಾಗಿ ಈ ಜ್ಞಾನವನ್ನು ಅರಿತುಕೊಂಡರೆ ಎಲ್ಲದಕ್ಕಿಂತ ಒಳ್ಳೆಯದು. ಬುದ್ಧಿವಂತರಾಗಿದ್ದರೆ ಈ ಆತ್ಮಿಕ ಸಂಪಾದನೆಯಲ್ಲಿಯೇ ತೊಡಗಿಬಿಡುವರು. ಕೆಲವರಂತೂ ಬಹಳ ಆಸಕ್ತಿಯಿಂದ ಲೌಕಿಕ ವಿದ್ಯೆಯನ್ನು ಓದುತ್ತಿರುತ್ತಾರೆ. ಆದರೆ ತಿಳಿಸುವುದೇನೆಂದರೆ ಇದರಿಂದೇನೂ ಲಾಭವಿಲ್ಲ. ನೀವು ಈ ಆತ್ಮಿಕ ವಿದ್ಯೆಯನ್ನು ಓದಿ ಸರ್ವಿಸ್ನಲ್ಲಿ ತೊಡಗಿರಿ. ಇದರ ಮುಂದೆ ಆ ವಿದ್ಯೆ ಏನೂ ಪ್ರಯೋಜನಕ್ಕಿಲ್ಲ. ಅದನ್ನು ಓದಿ ಮತ್ತೆ ಗೃಹಸ್ಥ ವ್ಯವಹಾರದಲ್ಲಿ ಹೊರಟು ಹೋಗುತ್ತಾರೆ. ಗೃಹಸ್ಥಿ ಮಾತೆಯರಾಗಿ ಬಿಡುತ್ತಾರೆ. ಕನ್ಯೆಯರಂತೂ ಈ ಜ್ಞಾನದಲ್ಲಿ ತೊಡಗಬೇಕು. ಹೆಜ್ಜೆಯಲ್ಲಿ ಶ್ರೀಮತದಂತೆ ನಡೆದು ಧಾರಣೆಯಲ್ಲಿ ತೊಡಗಬೇಕಾಗಿದೆ. ಮೊಮ್ಮರವರು ಆರಂಭದಲ್ಲಿಯೇ ಬಂದರು ಮತ್ತು ಈ ವಿದ್ಯೆಯಲ್ಲಿ ತೊಡಗಿಬಿಟ್ಟರು. ಉಳಿದಂತೆ ಎಷ್ಟೊಂದು ಮಂದಿ ಕುಮಾರಿಯರು ಮಾಯವಾದರು. ಕುಮಾರಿಯರಿಗೆ ಬಹಳ ಒಳ್ಳೆಯ ಅವಕಾಶವಿದೆ. ಶ್ರೀಮತದಂತೆ ನಡೆದಿದ್ದೇ ಆದರೆ ಬಹಳ ಒಳ್ಳೆಯ ಪದವಿ ಇದೆ. ಇದು ಶ್ರೀಮತವೇ ಅಥವಾ ಬ್ರಹ್ಮರವರ ಮತವೇ ಎಂಬುದರಲ್ಲಿ ತಬ್ಬಿಬ್ಬಾಗುತ್ತಾರೆ. ಆದರೂ ಸಹ ಇದು ತಂದೆಯ ರಥವಲ್ಲವೇ? ಇವರಿಂದ ಏನಾದರೂ ತಪ್ಪಾದರೂ ಸಹ ನೀವು ಶ್ರೀಮತದಂತೆ ನಡೆಯುತ್ತಾ ಇದ್ದಿದ್ದೇ ಆದರೆ ಸ್ವಯಂ ತಂದೆಯೇ ಅದನ್ನು ಸರಿಪಡಿಸುತ್ತಾರೆ. ಶ್ರೀಮತವು ಸಿಗುವುದೇ ಇವರ ಮೂಲಕ ಅಂದಾಗ ಸದಾ ತಿಳಿದುಕೊಳ್ಳಿ, ಶ್ರೀಮತವೇ ಸಿಗಲಿ ಅಥವಾ ಮತ್ತೇನೇ ಇರಲಿ, ಜವಾಬ್ದಾರನು ತಂದೆಯಾಗಿದ್ದಾರೆ. ಇವರಿಂದ ಏನಾದರೂ ಆದರೂ ಸಹ ಅದಕ್ಕೆ ನಾನು ಜವಾಬ್ದಾರಿಯಾಗಿದ್ದೇನೆ ಎಂದು ಶಿವ ತಂದೆ ಹೇಳುತ್ತಾರೆ. ಡ್ರಾಮಾದಲ್ಲಿ ಈ ರಹಸ್ಯವು ನಿಗದಿಯಾಗಿದೆ. ಇವರನ್ನು ಸಹ ಸುಧಾರಣೆ ಮಾಡುತ್ತಾರೆ. ಆದರೂ ತಂದೆಯಲ್ಲವೇ? ಬಾಪ್ತಾದ ಇಬ್ಬರೂ ಒಟ್ಟಿಗೆ ಇದ್ದೇವೆ. ಆದ್ದರಿಂದ ಅನೇಕರು ಇದನ್ನು ಶಿವ ತಂದೆ ಹೇಳುತ್ತಾರೆಯೇ ಅಥವಾ ಬ್ರಹ್ಮರವರು ಹೇಳುತ್ತಾರೆಯೇ ಎಂದು ತಬ್ಬಿಬ್ಬಾಗುತ್ತಾರೆ. ಒಂದು ವೇಳೆ ಶಿವ ತಂದೆಯೇ ಮತ ಕೊಡುತ್ತಾರೆಂದು ತಿಳಿದುಕೊಳ್ಳುವುದಾದರೆ ಎಂದೂ ಅಲಗಾಡುವುದಿಲ್ಲ. ಶಿವ ತಂದೆ ಏನು ತಿಳಿಸುವರೋ ಅದು ಸತ್ಯವೇ ಆಗಿದೆ. ಬಾಬಾ ತಾವೇ ನಮ್ಮ ತಂದೆ ಶಿಕ್ಷಕ ಸದ್ಗುರುವಾಗಿದ್ದೀರಿ ಎಂದು ನೀವು ಹೇಳುತ್ತೀರಿ. ಅಂದ ಮೇಲೆ ಶ್ರೀಮತದಂತೆ ನಡೆಯಬೇಕಲ್ಲವೇ? ಏನು ಹೇಳಿದರೆ ಅದರಂತೆ ನಡೆಯಿರಿ. ಯಾವಾಗಲೂ ಶಿವ ತಂದೆ ಹೇಳುತ್ತಾರೆಂದೇ ತಿಳಿಯಿರಿ. ಅವರು ಕಲ್ಯಾಣಕಾರಿಯಾಗಿದ್ದಾರೆ. ಈ ಬ್ರಹ್ಮ ತಂದೆಯ ಜವಾಬ್ದಾರಿಯೂ ಸಹ ಅವರ ಮೇಲೆ ಇದೆ. ಅವರ ರಥವಲ್ಲವೇ? ಇದು ಬ್ರಹ್ಮರವರ ಆದೇಶವೋ ಅಥವಾ ಶಿವ ತಂದೆಯದು ಗೊತ್ತಿಲ್ಲ ಎಂದು ಏಕೆ ತಬ್ಬಿಬ್ಬಾಗುತ್ತೀರಿ? ಶಿವ ತಂದೆಯೇ ತಿಳಿಸುತ್ತಾರೆಂದು ನೀವು ಏಕೆ ತಿಳಿಯುವುದಿಲ್ಲ? ಶ್ರೀಮತವು ಏನು ಹೇಳಿದರೆ ಅದರಂತೆ ಮಾಡುತ್ತಾ ಇರಿ. ಅನ್ಯರ ಮತದಲ್ಲಿ ನೀವು ಬರುವುದಾದರೂ ಏಕೆ? ಶ್ರೀಮತದಂತೆ ನಡೆದಾಗ ಎಂದೂ ತೂಕಡಿಕೆ ಬರುವುದಿಲ್ಲ, ಆದರೆ ನಡೆಯುವುದಿಲ್ಲ. ಆದ್ದರಿಂದ ತಬ್ಬಿಬ್ಬಾಗುತ್ತಾರೆ. ತಂದೆ ತಿಳಿಸುತ್ತಾರೆ, ನೀವು ಶ್ರೀಮತದ ಮೇಲೆ ನಿಶ್ಚಯವನ್ನಿಡಿ, ಆಗ ನಾನು ಜವಾಬ್ದಾರನಾಗಿದ್ದೇನೆ. ನೀವು ನಿಶ್ಚಯವನ್ನೇ ಇಡುವುದಿಲ್ಲವೆಂದರೆ ನಾನು ಜವಾಬ್ದಾರನಲ್ಲ. ಯಾವಾಗಲೂ ತಿಳಿದುಕೊಳ್ಳಿ, ಶ್ರೀಮತದಂತೆ ನಡೆಯಲೇಬೇಕಾಗಿದೆ. ಬಾಬಾ ಏನು ಹೇಳ್ತಾ ಇದ್ದಾರೆ? ಶ್ರೀಮತದಂತೆ ನಡೀರಿ. ಶ್ರೀಮತ ಯಾವುದು? ಫಸ್ಟ್ ಯಾವುದು? ಶ್ರೀಮತ ಆತ್ಮಾಭಿಮಾನಿಯಾಗೋದು, ಆಮೇಲೆ ದೇಹಿ ಅಭಿಮಾನಿಯಾಗೋದು, ದೇಹ ಅಂತ ನೋಡದೆ ಆತ್ಮನ ನೋಡೋದು, ಮತ್ತು ಅಮೃತ ವೇಳೆ ತಂದೆನ ನೆನಪು ಮಾಡೋದು, ಆಮೇಲೆ ಜ್ಞಾನ ಮುರುಳಿನ ಕೇಳೋದು. ಬುದ್ಧಿ ಖಾಲಿ ಇರುತ್ತೆ ಬೆಳಗಿನ ಸಮಯ, ಆಗ ಜ್ಞಾನ ರತ್ನಗಳಿಂದ ಬುದ್ಧಿಯನ್ನು ಭರ್ಪೂರ್ ಮಾಡಿಕೊಳ್ಬೇಕು. ಮತ್ತು ಬಾಬಾನ ನೆನಪಿನಲ್ಲೇ ಭೋಜನವನ್ನು ತಯಾರಿಸಿ ಬಾಬಾಗರ್ಪಿಸಿ ನಂತರ ಬಾಬಾನ ನೆನಪಿನಲ್ಲಿ ಭೋಜನವನ್ನು ಸ್ವೀಕಾರ ಮಾಡೋದು. ನಂತರ ಕರ್ಮಯೋಗಿಗಳು ಕೈ ಕೆಲಸ ಮಾಡ್ತಾ ಇರಬೇಕು, ಬುದ್ಧಿ ಭಗವಂತನ ನೆನಪು ಮಾಡ್ತಾ ಇರಬೇಕು. ಮನಸ್ಸ ಸೇವೆ ಮಾಡೋದು, ಸ್ವಮಾನದಲ್ಲಿರೋದು, ಮತ್ತು ಸ್ವದರ್ಶನ ಚಕ್ರ ತಿರುಗಿಸೋದು, ಈ ಥರ. ಮತ್ತು ಸಂಘಟನೆಯಲ್ಲಿ ಜ್ಞಾನ ಕೇಳೋದು, ಕ್ಲಾಸಿಗೆ ಹೋಗಿ ಸಂಘಟನೆಯಲ್ಲಿ ಜ್ಞಾನ ಕೇಳೋದು. ನಂತರ 6:30 to 7:30 ಅದು ಕೂಡ ಅಮೃತ ವೇಳೆ ಈಕ್ವಲ್. ಫಾರಿನ್ನಾಗ ಆಗ ಬೆಳಗಿನ ಸಮಯ ಆಗಿರುತ್ತಲ್ಲ, ಅಲ್ಲಿ ಅವರು ತಪಸ್ಸು ಮಾಡ್ತಿರ್ತಾರಲ್ಲ, ಅದ್ರ ವೈಬ್ರೇಷನ್ ಈ ಕಡೆ ಬರ್ತಾ ಇರ್ತದೆ. ಅದು ಕೂಡ ಅಮೃತ ವೇಳೆ ಈಕ್ವಲ್.
ಆಗನ್ನು ನಾವು ಬಾಬಾ ನೆನಪು ಮಾಡಬೇಕು. ಮತ್ತು ಏನು, ಚಾರ್ಟ್ ಬರೆಯೋದು, ಬಾಬಾಗ ಚಾರ್ಟ್ ಒಪ್ಸೋದು, ಬಾಬಾ ನೆನಪಿನಲ್ಲಿ ಯೋಗ ನಿದ್ರೆಯನ್ನು ಗುಡ್ ನೈಟ್ ಹೇಳಿ ಯೋಗ ನಿದ್ರೆ ಮಾಡೋದು. ಮತ್ತು ಎದ್ದ ತಕ್ಷಣ ಫಸ್ಟ್ ಕಣ್ಣು ಬಿಟ್ಟ ತಕ್ಷಣ ಗುಡ್ ಮಾರ್ನಿಂಗ್ ಬಾಬಾ. ಇವೆಲ್ಲ ಏನು, ಶ್ರೀಮತ. ಎಷ್ಟೆಷ್ಟು ನಾವು ಶ್ರೀಮತದಂತೆ ನಡೀತೀವೋ ಅಷ್ಟೆಷ್ಟು ಆತ್ಮಕ ಶಕ್ತಿ ತುಂಬ್ತಾ ಇರುತ್ತೆ. ಬಾಬಾ ಏನು ಹೇಳ್ತಾ ಇದ್ದಾರೆ, ಈಗ ಶ್ರೀಮತದಂತೆ ನಡೆಯಲೇಬೇಕಾಗಿದೆ. ಅವರು ಏನಾದರೂ ಹೇಳಲಿ, ಪ್ರೀತಿಯನ್ನಾದರೂ ಮಾಡಿ ಅಥವಾ ತಿರಸ್ಕಾರವನ್ನಾದರೂ ಮಾಡಿ, ನಾವು ನಿಮ್ಮ ಧರೆಯನ್ನು ಬಿಟ್ಟು ಹೋಗುವುದಿಲ್ಲ. ಇದು ತಂದೆಗಾಗಿಯೇ ಗಾಯನವಿದೆ. ಇದರಲ್ಲಿ ತಿರಸ್ಕಾರ ಮಾಡಿ ಒದೆಯುವ ಮಾತಂತೂ ಇಲ್ಲ. ಆದರೆ ಕೆಲವರಿಗೆ ನಿಶ್ಚಯ ಕುಳಿತುಕೊಳ್ಳುವುದೇ ಇಲ್ಲ. ಬಹಳ ಕಷ್ಟವಾಗುತ್ತದೆ. ಪೂರ್ಣ ನಿಶ್ಚಯವಾಗಿ ಬಿಟ್ಟರೆ ಕರ್ಮಾತೀತ ಸ್ಥಿತಿ ಆಗುವುದು. ಆದರೆ ಈ ಸ್ಥಿತಿಯು ಬರುವುದರಲ್ಲಿಯೂ ಸಮಯ ಬೇಕು. ಅದು ಅಂತ್ಯದಲ್ಲಿಯೇ ಆಗುವುದು. ಇದರಲ್ಲಿ ನಿಶ್ಚಯವು ಬಹಳ ಅಡೋಲವಾಗಿರಬೇಕು. ಶಿವ ತಂದೆಯಿಂದಂತೂ ಎಂದೂ ಯಾವುದೇ ತಪ್ಪಾಗಲು ಸಾಧ್ಯವಿಲ್ಲ. ಇವರಿಂದ ಬ್ರಹ್ಮ ತಂದೆಯಿಂದ ಆಗಬಹುದು. ಇವರಿಬ್ಬರು ಒಟ್ಟಿಗೆ ಇದ್ದಾರೆ. ಆದರೆ ನೀವು ನಿಶ್ಚಯವನ್ನಿಡಬೇಕು. ಶಿವ ತಂದೆಯು ನಮಗೆ ತಿಳಿಸುತ್ತಾರೆ, ಅದರಂತೆ ನಾವು ನಡೆಯಬೇಕಾಗಿದೆ. ಹೀಗೆ ತಂದೆಯ ಶ್ರೀಮತವೆಂದು ತಿಳಿಯುತ್ತಾ ನಡೆಯುತ್ತಾ ಇರಿ. ಆಗ ಉಲ್ಟಾ ಇರುವುದು ಸಹ ಸುಲ್ಟಾ ಆಗಿಬಿಡುವುದು. ಕೆಲವೊಮ್ಮೆ ತಪ್ಪು ತಿಳಿದುಕೊಳ್ಳಬೇಕಾಗಿದೆ. ಇದನ್ನು ತಂದೆಯೇ ಹೇಳಿದರೆ ಅಥವಾ ಈ ಬ್ರಹ್ಮ ತಂದೆ ಹೇಳಿದರೆ ಎಂದು. ಈ ಬ್ರಹ್ಮರವರು ಮುರಳಿಯ ಮಧ್ಯದಲ್ಲಿ ಮಾತನಾಡುವುದಿಲ್ಲ ಎಂದಲ್ಲ, ಆದರೆ ತಂದೆಯು ತಿಳಿಸಿದ್ದಾರೆ. ಭಲೆ ಈ ಬ್ರಹ್ಮರವರಿಗೆ ಏನು ಗೊತ್ತಿಲ್ಲವೆಂದೇ ತಿಳಿದುಕೊಳ್ಳಿ. ಶಿವ ತಂದೆಯೇ ಎಲ್ಲವನ್ನೂ ತಿಳಿಸುತ್ತಾರೆ. ಶಿವ ತಂದೆಯ ರಥಕ್ಕೆ ಸ್ನಾನ ಮಾಡಿಸುತ್ತೇನೆ. ಶಿವ ತಂದೆಯ ಭಂಡಾರದ ಸರ್ವಿಸ್ ಮಾಡುತ್ತೇನೆ. ಇಷ್ಟು ನೆನಪಿದ್ದರೂ ಸಹ ಬಹಳ ಒಳ್ಳೆಯದು. ಶಿವ ತಂದೆಯ ನೆನಪಿನಲ್ಲಿದ್ದು ಏನೇ ಮಾಡಿದರೂ ಸಹ ನೀವು ಅನೇಕರಿಗಿಂತ ಬಹಳ ತೀಕ್ಷ್ಣವಾಗಿ ಮುಂದೆ ಹೋಗಬಹುದು. ಮುಖ್ಯ ಮಾತು ಶಿವ ತಂದೆಯ ನೆನಪಾಗಿದೆ. ತಂದೆ ಮತ್ತು ಆಸ್ತಿ, ಉಳಿದೆಲ್ಲವೂ ವಿಸ್ತಾರವಾಗಿದೆ. ಬಾಬಾ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ತಂದೆಯು ಏನನ್ನು ತಿಳಿಸುತ್ತಾರೆಯೋ ಅದರ ಮೇಲೆ ಗಮನ ಕೊಡಬೇಕಾಗಿದೆ. ತಂದೆಯೇ ಪತಿತ ಪಾವನ ಜ್ಞಾನಸಾಗರನಾಗಿದ್ದಾರಲ್ಲವೇ, ಅವರೇ ಪತಿತ ಶೂದ್ರರನ್ನು ಬ್ರಾಹ್ಮಣರನ್ನಾಗಿ ಮಾಡುತ್ತಾರೆ, ಬ್ರಾಹ್ಮಣರನ್ನು ಪಾವನರನ್ನಾಗಿ ಮಾಡುತ್ತಾರೆ, ಶೂದ್ರರನ್ನು ಮಾಡುವುದಿಲ್ಲ. ಇವೆಲ್ಲ ಮಾತುಗಳು ಯಾವುದೇ ಭಾಗವತ ಮೊದಲಾದವುಗಳಲ್ಲಿಲ್ಲ. ಕೆಲವು ಶಬ್ದಗಳಿವೆ. ಬಾಬಾ ಏನು ಹೇಳಿದರು, ಶೂದ್ರರನ್ನ ಪಾವನ ಮಾಡಲ್ಲ, ಬ್ರಾಹ್ಮಣರನ್ನು ಮಾಡ್ತೀನಿ ಅಂದರು ಬಾಬಾ. ಅಂದರೆ ಬ್ರಾಹ್ಮಣರು ಅಂದರೆ ಬ್ರಹ್ಮಜ್ಞಾನದಂತೆ ನಡೀತಾ ಇರೋರು. ಅಂದರೆ ನಾವು ಎಷ್ಟೆಷ್ಟು ಜ್ಞಾನದಂತೆ ನಡೀತಾ ಹೋಗ್ತೀವಿ ಆಗ ಪಾವನ ಆಗ್ತೀವಿ. ಶೂದ್ರರಂದ್ರೇನು, ಪಾಪ ಅಂದರೆ ಗೊತ್ತಿಲ್ಲ, ಪುಣ್ಯ ಅಂದರೆ ಗೊತ್ತಿಲ್ಲ. ಯಾರಿಗೆ ದುಃಖ ಕೊಡಬೇಕಂದ್ರೆ ಅವ್ರಿಗೆ ದುಃಖ ಕೊಟ್ಬಿಡೋದು, ಅವರಿಗೆ ಶೂದ್ರರು. ಅಂದರೆ ನಾವು ದುಃಖ ಕೊಡ್ತಾ ಇದ್ದೀವಿ, ಅಸುರಿ ಗುಣಗಳಲ್ಲಿದ್ದೀವಿ ಅಂದರೆ ಅಲ್ಲಿ ಬಾಬನ ಪಾಲನೆ ಸಿಗಲ್ಲ. ಬಾಬಾ ಏನು ಹೇಳ್ತಾ ಇದ್ದಾರೆ, ಈ ರಾಧೆ ಕೃಷ್ಣರೇ ಲಕ್ಷ್ಮೀನಾರಾಯಣರಾಗಿದ್ದಾರೆ ಎಂಬುದು ಸಹ ಮನುಷ್ಯರಿಗೆ ಗೊತ್ತಿಲ್ಲ. ಇದರಲ್ಲಿಯೇ ತಬ್ಬಿಬ್ಬಾಗುತ್ತಾರೆ. ದೇವತೆಗಳು ಸೂರ್ಯವಂಶಿ ಚಂದ್ರವಂಶೀಯರಾಗಿದ್ದಾರೆ. ಲಕ್ಷ್ಮೀನಾರಾಯಣ ರಾಜಧಾನಿ, ರಾಮ ಸೀತೆಯರ ರಾಜಧಾನಿ. ತಂದೆ ತಿಳಿಸುತ್ತಾರೆ, ಭಾರತವಾಸಿ ಮಧುರ ಮಕ್ಕಳೇ, ನೆನಪು ಮಾಡಿಕೊಳ್ಳಿ, ಲಕ್ಷಾಂತರ ವರ್ಷಗಳ ಮಾತಿಲ್ಲ, ಇದು ನಿನ್ನೆಯ ಮಾತಾಗಿದೆ. ನಿಮಗೆ ರಾಜ್ಯವನ್ನು ಕೊಟ್ಟಿದ್ದೇನೆ, ಇಷ್ಟು ಅಪಾರ ಧನ ಸಂಪತ್ತನ್ನು ಕೊಟ್ಟಿದ್ದೇನು, ಇಡೀ ವಿಶ್ವದ ಮಾಲೀಕರನ್ನಾಗಿ ಮಾಡಿದ್ದೇನು, ಮತ್ಯಾವುದೇ ಖಂಡವಿರಲಿಲ್ಲ. ನಂತರ ನಿಮಗೆ ಏನಾಯಿತು? ವಿದ್ವಾಂಸ, ಆಚಾರ್ಯ, ಪಂಡಿತರು ಸಹ ಈ ಮಾತುಗಳನ್ನು ತಿಳಿದುಕೊಂಡಿಲ್ಲ. ತಂದೆಯೇ ತಿಳಿಸುತ್ತಾರೆ, ಅರೆ ಭಾರತವಾಸಿಗಳೇ, ನಿಮಗೆ ರಾಜ್ಯಭಾಗ್ಯವನ್ನು ಕೊಟ್ಟಿದ್ದೇನು, ಎಷ್ಟೊಂದು ನಿಮಗೆ ಹಣವನ್ನು ಕೊಟ್ಟಿದ್ದೇನು, ನೀವು ಎಲ್ಲಿ ಕಳೆದಿರಿ ಎಂದು ಶಿವ ತಂದೆ ಕೇಳುತ್ತಾರೆಂಬುದು ನೀವು ಸಹ ಹೇಳುತ್ತೀರಿ. ತಂದೆಯ ಆಸ್ತಿಯು ಎಷ್ಟು ಬಲವಾಗಿದೆ, ತಂದೆಯೇ ಕೇಳುತ್ತಾರಲ್ಲವೇ? ಅಥವಾ ತಂದೆ ಹೊರಟು ಹೋದರೆ ಮಿತ್ರ ಸಂಬಂಧಿಗಳು ಕೇಳುತ್ತಾರೆ, ತಂದೆಯು ನಿಮಗೆ ಇಷ್ಟು ಹಣವನ್ನು ಕೊಟ್ಟರು, ನೀವು ಎಲ್ಲಿ ಕಳೆದಿರಿ ಎಂದು. ಇಲ್ಲಂತೂ ಬೇಹದ್ದಿನ ತಂದೆಯಾಗಿದ್ದಾರೆ. ತಂದೆಯು ಕವಡೆಯಿಂದ ವಜ್ರ ಸಮಾನರನ್ನಾಗಿ ಮಾಡಿದರು. ಇಷ್ಟೊಂದು ರಾಜ್ಯವನ್ನು ಕೊಟ್ಟರು, ಆ ಹಣವೆಲ್ಲವೂ ಎಲ್ಲಿ ಹೋಯಿತು? ನೀವು ಏನು ಉತ್ತರ ನೀಡುವಿರಿ? ಯಾರಿಗೂ ಅರ್ಥವಾಗುವುದಿಲ್ಲ. ನೀವು ಹೇಗೆ ಇಷ್ಟೊಂದು ಕಂಗಾಲರಾದಿರಿ ಎಂದು ತಂದೆಯು ಕೇಳುವುದು ಸರಿಯಾಗಿದೆ ಎಂದು ನೀವು ತಿಳಿದುಕೊಳ್ಳುತ್ತೀರಿ. ಮೊದಲು ಎಲ್ಲವೂ ಸತೋಪ್ರಧಾನವಾಗಿತ್ತು, ನಂತರ ಕಲೆಗಳು ಕಡಿಮೆಯಾಗುತ್ತಾ ಹೋಯಿತು.
ಆದ್ದರಿಂದ ಎಲ್ಲವೂ ಕಡಿಮೆಯಾಗುತ್ತಾ ಹೋಯಿತು. ಸತ್ಯಯುಗದಲ್ಲಂತೂ ಸತೋಪ್ರಧಾನರಿದ್ದರು. ಲಕ್ಷ್ಮೀನಾರಾಯಣರ ರಾಜ್ಯವಿತ್ತು. ರಾಧೆ ಕೃಷ್ಣರಿಗಿಂತಲೂ ಲಕ್ಷ್ಮೀನಾರಾಯಣರ ಹೆಸರು ಹೆಚ್ಚು ಪ್ರಸಿದ್ಧವಾಗಿದೆ. ಅವರಿಗೆ ಯಾರೂ ನಿಂದನೆಯ ಮಾತನ್ನು ಬರೆದಿಲ್ಲ. ಮತ್ತೆಲ್ಲರ ಪ್ರತಿಯೂ ನಿಂದನೆಯನ್ನು ಬರೆದಿದ್ದಾರೆ. ಲಕ್ಷ್ಮೀನಾರಾಯಣರ ರಾಜ್ಯದಲ್ಲಿ ದೈತ್ಯರಿದ್ದರು ಎಂಬ ಮಾತನ್ನು ಯಾರೂ ಹೇಳುವುದಿಲ್ಲ. ಇವು ತಿಳಿದುಕೊಳ್ಳುವ ಮಾತುಗಳಾಗಿವೆ. ತಂದೆಯು ಜ್ಞಾನದಿಂದ ಜೋಳಿಗೆಯನ್ನು ತುಂಬಿಸುತ್ತಿದ್ದಾರೆ. ತಂದೆಯು ತಿಳಿಸುತ್ತಿದ್ದಾರೆ, ಮಕ್ಕಳೇ, ಈ ಮಾಯೆಯಿಂದ ಬಹಳ ಎಚ್ಚರಿಕೆಯಿಂದ ಇರಿ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ತಂದೆಯಿಂದ ಆತ್ಮಿಕ ಮಕ್ಕಳಿಗೆ ನಮಸ್ತೆ. ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಗೆ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ: ಬುದ್ಧಿವಂತರಾಗಿ ಸತ್ಯ ಸೇವೆಯಲ್ಲಿ ತೊಡಗಬೇಕಾಗಿದೆ. ಜವಾಬ್ದಾರನು ಒಬ್ಬ ತಂದೆಯಾಗಿದ್ದಾರೆ. ಆದ್ದರಿಂದ ಶ್ರೀಮತದಲ್ಲಿ ಸಂಶಯ ತರಬಾರದು. ನಿಶ್ಚಯದಲ್ಲಿ ಅಡೋಲರಾಗಿ ಇರಬೇಕಾಗಿದೆ. ಬಾಬಾ ಏನು ಹೇಳಿದರು? ಸತ್ಯ ಸೇವೆಯಲ್ಲಿ ತೊಡಗಬೇಕು ಅಂತ ಹೇಳಿದರು. ಅಂದರೆ ಸತ್ಯ ಸೇವೆ ಯಾವುದು? ಸತ್ಯ ಯಾವುದು? ಆತ್ಮ. ಆತ್ಮದ ಕಲ್ಯಾಣ ಮಾಡೋ ಸೇವೆಯಲ್ಲಿ ತೊಡಗಬೇಕು. ಆದರೆ ದೇಹದ್ದು ಅದು ನಾವು ಅಲ್ಲಿ ದೇಹಕ್ಕೆ ಸಂಬಂಧಪಟ್ಟಿದ್ದು ಎಷ್ಟು ಕೊಟ್ಟರು ಅಲ್ಲೇನಾಗ್ತಾರೆ, ಅದು ಸಂಪೂರ್ಣ ಉದ್ಧಾರ ಅಂತೂ ಆಗಲ್ಲ. ಬಟ್ಟೆ ಕೊಟ್ವಿ, ಊಟ ಕೊಟ್ವಿ, ಅದೆಷ್ಟು ದಿವಸ ಇರ್ತದೆ? ಅಲ್ಪ ಕಾಲದ್ದು. ಆದರೆ ನಾವು ಆತ್ಮಗಳನ್ನ ಭಗವಂತಗೆ ನಾವು ಜೊತೆ ಮಾಡಿ ಕೊಟ್ಟಿವಂದರೆ ಏನು, ಜನ್ಮ ಜನ್ಮಾಂತರಕ್ಕಾಗಿ ಎಲ್ಲದನ್ನೂ ಪಡೀತಾರೆ. ಆಯುಷ್ಯು, ಆರೋಗ್ಯ, ಸಂಪತ್ತು ಎಲ್ಲದನ್ನೂ ಪಡೀತಾರೆ. ಬಾಬಾ ಇಲ್ಲೇನು ಹೇಳ್ತಾ ಇದ್ದಾರೆ? ವಿಚಾರ ಸಾಗರ ಮಂಥನ ಮಾಡಿ ತಂದೆಯ ಪ್ರತಿ ತಿಳುವಳಿಕೆಯ ಮೇಲೆ ಗಮನ ಕೊಡಬೇಕಾಗಿದೆ. ಸ್ವಯಂ ಜ್ಞಾನ ಧಾರಣೆ ಮಾಡಿ ಅನ್ಯರಿಗೂ ತಿಳಿಸಬೇಕಾಗಿದೆ. ಬಾಬಾ ಏನು ಹೇಳ್ತಾ ಇದ್ದಾರೆ? ವಿಚಾರ ಸಾಗರ ಮಂಥನ ಮಾಡಿದಾಗ ಇದು ಸಾಗರದಷ್ಟು ಐತೆ ಜ್ಞಾನ. ಆಳಕ್ಕಿಳಿದಂತೆ ಅಲ್ಲಿ ಮುತ್ತು ರತ್ನ ಸಿಗ್ತವೆ. ಪ್ರತಿಯೊಂದು ಮಾತು ಬಾಬಾ ಈ ಮಾತು ಯಾಕೆ ಹೇಳಾರೆ ಅಂಥೇಳಿ ವಿಚಾರ ಸಾಗರ ಮಂಥನದಿಂದ ಗೊತ್ತಾಗ್ತದೆ. ನೋಡ್ರಿ, ಈಗ ಪ್ರಾಬ್ಲಮ್ ಇರ್ತವೆ. ಅಲ್ಲಿ ಬಾಬಾ ನಮಗೆ ಈ ಸಮಸ್ಯೆ ಐತೆ, ನಮಗೆ ಸಾಲ್ವ್ ಮಾಡಿಕೊಡು ಅಂತ ಬಾಬಾನ ಕೇಳಿದರೆ ಬಾಬಾ ಏನು ಹೇಳ್ತಾರೆ? ನಿಮ್ಮ ಎಲ್ಲ ಖಜಾನೆ ಕೊಟ್ಟೀನಿ, ನಿಮ್ಮ ಪ್ರಾಬ್ಲಮ್ ನೀವು ಸಾಲ್ವ್ ಮಾಡ್ಕೊಳ್ರಿ ಅಂತಾರೆ. ಆದರೆ ಯಾವ ಪ್ರಾಬ್ಲಮ್ಗೆ ಯಾವ ರೀತಿ ಸಾಲ್ವ್ ಮಾಡ್ಕೋಬೇಕು ಇದೆಲ್ಲ ವಿಚಾರ ಸಾಗರ ಮಂಥನ ಮಾಡಿ ತೆಗಿಬೇಕು. ಅದಕ್ಕೆ ವಿಚಾರ ಸಾಗರ ಮಂಥನ ಮಾಡಿರಿ ಅಂತಾರೆ ಬಾಬಾ. ವರದಾನ: ತಮ್ಮ ಅನಾದಿ ಆದಿ ಸತ್ಯರೂಪವನ್ನು ಅನುಭೂತಿ ಮಾಡುವಂಥ ಸಂಪೂರ್ಣ ಪವಿತ್ರ ಭವ. ಆತ್ಮದ ಅನಾದಿ ಹಾಗೂ ಆದಿಯ ಎರಡೂ ಕಾಲದ ಸತ್ಯ ಸ್ವರೂಪವು ಪವಿತ್ರತೆಯಾಗಿದೆ. ಅಪವಿತ್ರತೆಯು ಅಸ್ವಾಭಾವಿಕ, ಶೂದ್ರರ ಕೊಡುಗೆ ಆಗಿದೆ. ಶೂದ್ರರ ವಸ್ತುವನ್ನು ಬ್ರಾಹ್ಮಣ ಉಪಯೋಗ ಮಾಡಲು ಸಾಧ್ಯವಿಲ್ಲ. ಆದ್ದರಿಂದ ಕೇವಲ ಇದೇ ಸಂಕಲ್ಪ ಮಾಡಿರಿ: ನಾನು ಅನಾದಿ ಆದಿಕಾಲದ ಸತ್ಯರೂಪದಲ್ಲಿ ಪವಿತ್ರ ಆತ್ಮನಾಗಿದ್ದೆನು. ಯಾರನ್ನೇ ನೋಡುವಿರೆಂದರೆ ಅವರ ಸತ್ಯರೂಪವನ್ನು ನೋಡಿರಿ. ಸತ್ಯತೆಯನ್ನು ಅನುಭೂತಿಯನ್ನು ಮಾಡುತ್ತೀರಿ ಎಂದರೆ ಸಂಪೂರ್ಣ ಪವಿತ್ರ ಆತ್ಮರಾಗಿ ಮೊದಲ ದರ್ಜೆ ಅಥವಾ ಏರ್ ಕಂಡೀಷನ್ ಟಿಕೆಟ್ನ ಅಧಿಕಾರಿ ಆಗಿಬಿಡುವಿರಿ. ಬಾಬಾ ಏನಂತಾರೆ? ನಮ್ಮದು ಅನಾದಿ ಆದಿ ಸ್ವರೂಪ ಯಾವುದು? ಪವಿತ್ರ ಸ್ವರೂಪ, ಆತ್ಮ ಸ್ವರೂಪ. ಅದಕ್ಕೆ ಎಲ್ಲರನ್ನ ಆ ಪವಿತ್ರ ಸ್ವರೂಪ ಆತ್ಮಿಕ ದೃಷ್ಟಿಯಿಂದ ನೋಡ್ರಿ. ಆಗ ಏರ್ ಕಂಡೀಷನ್ ಟಿಕೆಟ್ ಸಿಗ್ತದೆ ನಿಮಗೆ ಅಂತ ಹೇಳ್ತಾರೆ ಬಾಬಾ. ಯಾಕೆ ಪವಿತ್ರ ಆತ್ಮ ಆ ದೃಷ್ಟಿಯಲ್ಲೇ ನೋಡ್ರಿ ಅಂತಾರೆ ಬಾಬಾ? ದೇಹನ ನೋಡಿದಾಗ ಅವರು ದೇಹದಿಂದ ಏನು ಕರ್ಮಗಳನ್ನ ಮಾಡಿರ್ತಾರೆ ಅವೇ ನೆನಪಿಗೆ ಬರ್ತದೆ. ಆ ವ್ಯರ್ಥ ವಿಚಾರಗಳಿಂದ ಏನಾಗ್ತದೆ? ನೆಗೆಟಿವ್ ಶಕ್ತಿ ತುಂಬುತ್ತೆ, ಅಶಾಂತಿ ಮತ್ತು ಭಾರ ಆಗ್ತದೆ. ಆತ್ಮ ಪರಂಧಾಮಕ್ಕೆ ಹಾರಲ್ಲ. ಆತ್ಮಿಕ ದೃಷ್ಟಿಯಿಂದ ನೋಡೋದ್ರಿಂದ ಆತ್ಮ ಪವಿತ್ರ ಸ್ವರೂಪ, ಅಲ್ಲಿ ಯಾವುದೇ ವ್ಯರ್ಥ ವಿಚಾರಗಳು ನಡೆಯಲ್ಲ. ಆತ್ಮ ಪಾಸಿಟಿವ್ ಶಕ್ತಿ ತುಂಬಿಕೊಂಡು ಹಗುರತೆಯಿಂದ ನಿರಂತರ ಪರಂಧಾಮಕ್ಕೆ ಹಾರ್ತಾ ಇರ್ತದೆ. ಈಗ ನೋಡ್ರಿ, ಬೆಳಗ್ಗೆ ಅಮೃತ ವೇಳೆ ಎದ್ದ ಸ್ಥಿತಿ ಆಗಲೇ 10 ಗಂಟೆಗಿರಲ್ಲ,
ಯಾಕೆ ಅಮೃತ ವೇಳೆ ಯಾವ ದೇಹಧಾರಿಗಳನ್ನು ಇವು ನೆಗೆಟಿವ್ ತುಂಬ್ಕೊಂಡಿರೋರು ಯಾರೂ ಎದ್ದಿರಲ್ಲ. ಅಲ್ಲಿ ನಾವು ಆತ್ಮ ಪರಮಾತ್ಮ ಅದನ್ನೇ ನೆನಪು ಮಾಡ್ತಾ ಇರ್ತೀವಲ್ಲ, ಸ್ಥಿತಿ ಚೆನ್ನಾಗಿರ್ತತೆ. ಯಾವಾಗ ದೇಹಧಾರಿಗಳು ಎಲ್ಲರೂ ಹೇಳ್ತಾರೆ ಅವರ ಸಂಬಂಧ ಸಂಪರ್ಕದಲ್ಲಿ ಬರ್ತಾ ದೇಹಾಭಿಮಾನದಲ್ಲಿ ಬರ್ತಾ ಏನಾಗ್ಬಿಡ್ತೀವಿ, ನಮ್ಮ ಆ ಸ್ಥಿತಿನೇ ಕಡಿಮೆ ಮಾಡ್ಕೊಂಬಿಡ್ತೀವಿ. ಆ ಸ್ಥಿತಿ ಕಡಿಮೆ ಆಗಬಾರ್ದು ಅಂದರೆ ನಾವು ನಾನು ಒಂದು ಆತ್ಮ, ಬೇರೆಯವ್ರನ್ನೂ ಒಂದು ಆತ್ಮ ಅಂತ ನೋಡ್ತಾ ಇರಬೇಕು. ಬಾಬಾ ಏನು ಹೇಳ್ತಾ ಇದ್ದಾರೆ, ಸ್ಲೋಗನ್: ತಮ್ಮ ಬುದ್ಧಿಯ ಜೋಳಿಗೆಯನ್ನು ಪರಮಾತ್ಮನ ಆಶೀರ್ವಾದಗಳಿಂದ ಸಂಪನ್ನ ಮಾಡಿಕೊಳ್ಳುತ್ತೀರಿ ಎಂದರೆ ಮಾಯೆಯು ಸಮೀಪಕ್ಕೂ ಬರಲು ಸಾಧ್ಯವಿಲ್ಲ. ಬಾಬಾ ಏನು ಹೇಳಿದರು, ಬುದ್ಧಿಯ ಜೋಳಿಗೆ ಪರಮಾತ್ಮನ ಆಶೀರ್ವಾದಗಳಿಂದ ಅಂದರೆ ಯಾವಾಗ ತುಂಬುತ್ತೆ ಬುದ್ಧಿಯ ಜೋಳಿಗೆ, ನಾವು ಎಷ್ಟೆಷ್ಟು ತಂದೆಯ ಸಂದೇಶದಂತೆ ನಡಿತೀವೋ ಅಷ್ಟಷ್ಟು ತಂದೆ ಏನು ಹೇಳ್ತಾರೋ ಅದರಂತೆ ನಡೆದಾಗ ತಂದೆಯ ಆಶೀರ್ವಾದ ಸಿಗ್ತತೆ. ಆಶೀರ್ವಾದ ಸಿಕ್ಕಾಗ ಮಾಯೆ ನಮ್ಮ ಸಮೀಪನೂ ಬರಲ್ಲ. ಅವ್ಯಕ್ತ ಸೂಚನೆಗಳು: ಬಹುತೇಕ ಮಕ್ಕಳಿಂದ ಈಗ ಲೋಹದ ಸರಪಳಿಗಳನ್ನು ಕತ್ತರಿಸಲಾಗಿದೆ, ಆದರೆ ಬಹಳ ಸೂಕ್ಷ್ಮ ಮತ್ತು ರಾಯಲ್ ಸರಪಳಿಗಳು ಇನ್ನೂ ಬಂಧನವಾಗಿ ಉಳಿದಿವೆ. ಅನೇಕರು ಪರ್ಸ್ನಾಲಿಟಿ ಫೀಲ್ ಮಾಡುವವರು ಸ್ವಯಂ ಒಳಗೆ ಎಷ್ಟು ವಿಶೇಷ ಗುಣಗಳಿಲ್ಲದಿದ್ದರೂ ತಿಳಿಯುತ್ತಾರೆ, ನಾವು ಬಹಳ ಒಳ್ಳೆಯವರು, ನಾವು ಬಹಳ ಮುಂದೆ ಹೋಗುತ್ತಿದ್ದೇವೆ. ಈ ಜೀವನ ಬಂಧನದ ದಾರಗಳು ಬಹುತೇಕ ಮಕ್ಕಳಲ್ಲಿವೆ. ಈಗ ಬಾಬಾರವರು ಈ ದಾರಗಳಿಂದಲೂ ಜೀವನ್ಮುಕ್ತರಾದ ಮಕ್ಕಳನ್ನು ನೋಡಲು ಇಚ್ಛಿಸುತ್ತಾರೆ. ಬಾಬಾ ಏನು ಹೇಳ್ತಾ ಇದ್ದಾರೆ, ಲೋಹದ ಸರಪಳಿಗಳು ಕತ್ತರಿಸಲಾಗಿದೆ ಅಂದರು. ಅಂದರೆ ದೇಹದ ವಸ್ತು, ದೇಹದ ಸಂಬಂಧಗಳಿಂದ ಬುದ್ಧಿ ಡಿಟ್ಯಾಚ್ ಮಾಡ್ಕೊಂಡ್ವಿ. ಬಟ್ಟು ನಾನೇ ಭಾಳ ಚೆನ್ನಾಗಿ, ನನಗೆ ಜ್ಞಾನ ಗೊತ್ತು, ನಾನೇ ಸೇವೆ ಭಾಳ ಮಾಡ್ತೀನಿ, ನನ್ನಲ್ಲಿ ವಿಶೇಷತೆ ಇದೆ, ನಾನು ಭಾಳ ಮುಂದೆ, ಈ ಸೂಕ್ಷ್ಮವಾದ ಬಂಧನಗಳ ದಾರಗಳಿಂದ ಮುಕ್ತರಾಗಬೇಕು ಅಂತ ಅದನ್ನು ನೋಡೋಕ್ಕೆ ನಾನು ಇಷ್ಟಪಡ್ತೀನಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಒಳ್ಳೆಯದು. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.